ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಾಸ್ತರ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತಿನ ತರಗತಿ ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂದರೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳು ಭಾರತದಲ್ಲಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಸ್ವಯಂ ಸ್ಥಳೀಯ ಸರ್ಕಾರಗಳ ಪರಿಕಲ್ಪನೆ ಇವತ್ತು ನಿನ್ನಿದ್ದಲ್ಲ. ಇದು ಹಳೆಯದಾದಂಥ ಒಂದು ಪದ್ಧತಿ ಕೂಡ ಹೌದು. ಅನೇಕ ಮಹಾರಾಜರುಗಳು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆಗೆ ಮತ್ತು ಬೆಳವಣಿಗೆಗೆ ತಮ್ಮದೇ ಆದಂಥ ಕೊಡುಗೆ ಮತ್ತು ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗ್ತೀವಿ ಎಂಬುದನ್ನು ನಾವು ಇತಿಹಾಸದಿಂದ ತಿಳ್ತಾ ಬರ್ತಾವೆ. ಜೊತೆಗೆ ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳು ಸಮುದಾಯ ಮತ್ತು ಸರ್ಕಾರಗಳ ನಡುವೆ ಸಂಬಂಧ ಕಲ್ಪಿಸೋ ಜೊತೆಗೆ ಸ್ಥಳೀಯರ ಒಂದು ತಮ್ಮ ಸಮಸ್ಯೆಗಳನ್ನು ತಮ್ಮ ಮುಕ್ತವಾಗಿ ವ್ಯಕ್ತಪಡಿಸುವಂಥ ಅವಕಾಶವನ್ನು ಈ ಸ್ಥಳೀಯ ಸ್ವಯಂ ಸರ್ಕಾರಗಳು ನೀಡ್ತಾ ಹೋಗ್ತವೆ. ಈ ಸ್ಥಳೀಯ ಸ್ವಯಂ ಸರ್ಕಾರಗಳ ಸಮಸ್ಯೆಯನ್ನು ಅಥವಾ ಸ್ಥಳೀಯ ಸಮಸ್ಯೆಗಳನ್ನು ಅಲ್ಲಿಯ ಜನರ ಸಹಕಾರದಿಂದ ಬಗೆಹರಿಸಿಕೊಳ್ಳಲು ಈ ಒಂದು ಸ್ವಯಂ ಸರ್ಕಾರಗಳು ಸಹಕಾರಿಯಾಗ್ತಾ ಹೋಗ್ತವೆ. ಹಾಗಾದರೆ ಆಡಳಿತದಲ್ಲಿ ಸ್ಥಳೀಯ ಜನರ ಭಾಗವಹಿಸುವಿಕೆಯು ಸ್ಥಳೀಯ ಸಂಸ್ಥೆಗಳನ್ನು ತಳಮಟ್ಟದಿಂದ ಸುಭದ್ರಗೊಳಿಸಬೇಕೆಂದು ಪ್ರಜೆಗಳು ಸ್ಥಳೀಯ ಆಡಳಿತದ ಸಂಸ್ಥೆಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಿ ಅಧಿಕಾರ ಕೊಡಿಸುವಂಥ ಹಕ್ಕನ್ನು ಅವರು ಹೊಂದಿರ್ತಾರೆ. ಹೀಗೆ ಸ್ವಯಂ ಆಡಳಿತ ನೀಡುವಂಥ ಸಂಸ್ಥೆಗಳನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳನ್ನು ಕರಿತಾ ಹೋಗ್ತೀವಿ. ಅಂದರೆ ಸ್ವಯಂ ಆಡಳಿತ ನೀಡುವಂಥ ಸಂಸ್ಥೆಗಳನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳಂತಂದು ಹೇಳ್ತಾ ಹೋಗ್ತೀವಿ. ಇವು ಅಧಿಕಾರದ ವಿಕೇಂದ್ರೀಕರಣದ ಮೂಲಗಳಾಗಿರುತ್ತವೆ. ಅಂದರೆ ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳು ಏನಂದರೆ ಅಂತಂದರೆ ಈ ಒಂದು ಅಧಿಕಾರದ ವಿಕೇಂದ್ರೀಕರಣದ ಅಂದರೆ ಈ ಒಂದು ಅಧಿಕಾರದ ಭಾಗ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಅಂತಂದು ಹೇಳ್ತಾ ಹೋಗ್ತಾರೆ. ಈ ಒಂದು ಭಾರತದಲ್ಲಿ 1919 ಮತ್ತು 1935ರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿ ಮಾಡಿದಂಥ ಕಾಯ್ದೆಗಳು ಸ್ಥಳೀಯ ಸ್ವಯಂ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರವನ್ನು ಒದಗಿಸಿತು. ಅಂದ್ರೆ ಈ ಒಂದು 1919 ಮತ್ತು 1935ರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿ ಮಾಡಿದಂಥ ಕಾಯ್ದೆಗಳು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ನೀಡ್ತಾ ಹೋಗ್ತವೆ. ಜೊತೆಗೆ ರಾಷ್ಟ್ರಪಿತ ಗಾಂಧೀಜಿಯವರ ಕನಸಾದಂಥ ಗ್ರಾಮ ಸ್ವರಾಜ್ಯವನ್ನು ಸಾಗಿಸಲು ಭಾರತವು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಅನೇಕ ಸಮಿತಿ ಮತ್ತು ಆಯೋಗಗಳನ್ನು ರಚಿಸಿ ಹಲವು ಕಾಯ್ದೆಗಳನ್ನು ತರ್ತವೆ. ಅಂದರೆ ರಾಷ್ಟ್ರಪಿತ ಗಾಂಧೀಜಿಯವರ ಒಂದು ಕನಸಾದಂಥ ಗ್ರಾಮ ಸ್ವರಾಜ್ಯವನ್ನು ನನಸು ಮಾಡಬೇಕೆಂದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಅನೇಕ ಸಮಿತಿಗಳು ಮತ್ತು ಅನೇಕ ಆಯೋಗಗಳನ್ನು ರಚನೆ ಮಾಡಿ ಹಲವು ಕಾಯ್ದೆಗಳನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಅದರಂತೆ ಕೂಡ ಗ್ರಾಮ ಪಂಚಾಯತಿಗಳನ್ನು ಸಂಘಟಿಸುವಂತೆ ಹಾಗೂ ಅವುಗಳ ಪರಿಣಾಮಕಾರಿ ಕಾರ್ಯನಿರ್ವಹಣೆಗಾಗಿ ಸೂಕ್ತ ಅಧಿಕಾರ ಒದಗಿಸುವಂತೆ ಸಂವಿಧಾನವು ರಾಜ್ಯಗಳಿಗೆ ಸ್ಪಷ್ಟ ನಿರ್ದೇಶನ ನೀಡುತ್ತದೆ. ಈ ಒಂದು ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳು ಈ ಒಂದು 1993ರಲ್ಲಿ ಜಾರಿಗೆ ಬರ್ತವೆ. ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಎನಿಸ್ಬೋದು. ಯಾಕಂದರೆ ಒಂದು 73 ಮತ್ತು 74ನೇ ತಿದ್ದುಪಡಿಗಳು 1993ರಲ್ಲಿ ಜಾರಿಗೆ ಬರ್ತಾ ಹೋಗ್ತವೆ. ಈ ಒಂದು ತಿದ್ದುಪಡಿಯ ಸ್ಥಳೀಯ ಸ್ವಯಂ ಸರ್ಕಾರಗಳ ಒಂದು ಸ್ಥಾಪನೆ ಅನ್ನೋದು ಈ ಒಂದು ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ಅನಿಸ್ಕೊಳ್ತದೆ. ಜೊತೆಗೆ ಹಾಗಾದರೆ ಇದು ಒಟ್ಟಾರೆ ಭಾರತದ ಆಯಿತು. ಹಾಗಾದರೆ ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡ್ತಾ ಹೋಗೋದು. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಅನೇಕ ಸ್ಥಳೀಯ ಸ್ವಯಂ ಸರ್ಕಾರಗಳು ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತು ಎಂಬುದನ್ನು ನಾವು ಇತಿಹಾಸದಿಂದ ತಿಳ್ತಾ ಹೋಗ್ತೀವಿ. ಆದರೆ ಸ್ವತಂತ್ರ ನಂತರ ಬಂದಂಥ ಒಂದು ಪಕ್ಷದಲ್ಲಿ ಅಥವಾ ಸರ್ಕಾರವು ಸ್ಥಳೀಯ ಸ್ವಯಂ ಸರ್ಕಾರಗಳ ಸ್ಥಾಪನೆಗೆ ಮತ್ತು ಅವುಗಳನ್ನು ಇನ್ನೂ ಬಲವರ್ತನೆಗಾಗಿ ನಮ್ಮ ರಾಜ್ಯವು ಹಲವು ಸಮಿತಿಗಳನ್ನು ರಚನೆ ಮಾಡ್ತಾ ಹೋಗ್ತೈತಿ. ನಮ್ಮ ರಾಜ್ಯವು 1983ರಲ್ಲಿ ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತ್ ಸಮಿತಿ, ಮಂಡಲ ಪಂಚಾಯತ್, ನ್ಯಾಯ ಪಂಚಾಯತಿಗಳೆಂದು ಪರಿಚಯಿಸಿ 1985ರಿಂದ ಈ ಕಾಯ್ದೆಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಈ ಕಾಯ್ದೆಯು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್, ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯತಿ ಸಮಿತಿ, ಗ್ರಾಮ ಮಟ್ಟದಲ್ಲಿ ಮಂಡಲ ಪಂಚಾಯತ್, ಇದು 1983ರಲ್ಲಿ ಜಾರಿಗೆ ಬಂದಂಥ ಕಾಯ್ದೆಗಳ ಒಂದು ಮುಖ್ಯಾಂಶ. ಇವುಗಳನ್ನು
ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ರಚಿತವಾಗಬೇಕು ಅನ್ನೋದನ್ನು ಇಲ್ಲಿ ಸೂಚಿಸ್ತಾರೆ. ಜೊತೆಗೆ ಈ ಒಂದು ಕಾಯ್ದೆಯನ್ನು 1983 ಒಂದು ಕಾಯ್ದೆಯನ್ನು ಇನ್ನಷ್ಟು ಬಲಪಡಿಸುವ ಸಲುವಾಗಿ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಅನ್ವಯ ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ಜಾರಿಗೆ ತರ್ತಾ ಹೋಗ್ತೀವಿ. ಯಾವ ಒಂದು ಕಾಯ್ದೆಯನ್ನು ಇನ್ನಷ್ಟು ಬಲಪಡಿಸೋಕಂದ್ರೆ 1983ರ ಒಂದು ಕಾಯ್ದೆಯನ್ನು ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯನ್ನು 1993ರಲ್ಲಿ ಜಾರಿಗೆ ತರ್ತಾ ಹೋಗ್ತಾರೆ. ಈ ಕಾಯ್ದೆಯ ಅಡಿಯಲ್ಲಿ ಗ್ರಾಮ ಸಭೆಗಳ ರಚನೆಗೆ ವಿಶೇಷ ಅವಕಾಶವನ್ನು ಕಲ್ಪಿಸ್ತದೆ. ಜೊತೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ಗ್ರಾಮಾಭಿವೃದ್ಧಿಗೆ ಅನುಕೂಲವಾದ ಅನೇಕ ಅಂಶಗಳನ್ನು ಇಲ್ಲಿ ಸೇರಿಸ್ತಾ ಹೋಗ್ತಾರೆ. ಒಂದನೇದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇವುಗಳನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ಅನ್ನಿಸ್ತವೆ. ಈ ಒಂದು 73ನೇ ತಿದ್ದುಪಡಿ ಕಾಯ್ದೆಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿವರೆಗೂ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಒಂದು ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಉತ್ತರ ಮೇರೂರು ಶಾಸನದಲ್ಲಿ ಆ ಒಂದು ಸ್ಥಳೀಯ ಆಡಳಿತದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಒಂದು ಬ್ರಿಟಿಷರ ಒಂದು ಆಡಳಿತಾವಧಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ, ಸ್ಥಳೀಯ ಆಡಳಿತದ ಪಿತಾಮಹ ಅಂತಂದು ಲಾರ್ಡ್ ರಿಪ್ಪನ್ರವರನ್ನು ಕರ್ತಾ ಹೋಗ್ತೀವಿ. ಯಾರು ಕರ್ತಾ ಹೋಗ್ತಂದ್ರೆ ಲಾರ್ಡ್ ರಿಪ್ಪನ್. ಈ ಒಬ್ಬ ಬ್ರಿಟಿಷ್ ಗವರ್ನರ್ ಒಂದು ಭಾರತದ ಸ್ನೇಹಿತ ಅಂತ. ಯಾಕಂದರೆ ಇವನು ಭಾರತದ ಒಂದು ಜನರಿಗೆ ಒಪ್ಪುವಂಥ ತೀರ್ಮಾನಗಳನ್ನು ಕೈಗೊಳ್ತಿರ್ತಾರೆ. ಆ ರೀತಿಯಾಗಿ ಲಾರ್ಡ್ ರಿಪ್ಪನ್ ಅವರನ್ನು ಭಾರತೀಯ ಸ್ನೇಹಿತ ಅಂತಂದು ಕರಿತಾ ಹೋಗ್ತಿದ್ರು. ಇದು ಇತಿಹಾಸದ ಒಂದು ಕೆಲವು ಅಂಶಗಳು. ಹಾಗಾದರೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳು ಏನಿರ್ಬೋದು ನೋಡೋದಾದರೆ, ಆ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶ ಏನಪ್ಪ ಅಂದ್ರೆ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು ಸ್ಥಳೀಯರನ್ನು ನೇಮಕ ಮಾಡ್ತಾ ಹೋಗ್ಬೇಕು. ಅಂದರೆ ಆ ಒಂದು ಸಮಸ್ಯೆಗಳನ್ನು ಸ್ಥಳೀಯ ಜನರಿಂದಲೇ ಬಗೆಹರಿಸ್ಬೇಕು ಅನ್ನೋದು ಇದರ ಪ್ರಮುಖ ಉದ್ದೇಶ. ಮತ್ತು ಜನಸಾಮಾನ್ಯರಿಗೂ ಕೂಡ ಈ ಒಂದು ಆಡಳಿತದ ಜ್ಞಾನವನ್ನು ನೀಡ್ತಾ ಹೋಗ್ಬೇಕು ಅನ್ನೋದು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶವಾಗಿತ್ತು. ಜೊತೆಗೆ ಅಧಿಕಾರವನ್ನು ಒಬ್ಬರಲ್ಲಿ ಇಡದೆ ಅಧಿಕಾರವನ್ನು ವಿಕೇಂದ್ರೀಕರಿಸಿ ಆಡಳಿತವನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡುವುದು. ಅಂದ್ರೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡುತ್ತಾ ಆಡಳಿತವನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗುವಂತೆ ಮಾಡುವುದು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳಾಗಿವೆ. ಜೊತೆಗೆ ತಳಮಟ್ಟದಲ್ಲಿ ಜನರಿಗೆ ನಾಯಕತ್ವದ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸ್ತಾ ಹೋಗ್ತು. ಮತ್ತು ಜೊತೆಗೆ ತರಬೇತಿ ನೀಡಬೇಕು. ತಳಮಟ್ಟದಲ್ಲಿರುವಂಥ ಜನರಿಗೆ ಉತ್ತಮವಾದಂಥ ನಾಯಕತ್ವದ ಗುಣಲಕ್ಷಣಗಳು ಮತ್ತು ಅವರಿಗೆ ತರಬೇತಿ ನೀಡುವುದು ಈ ಒಂದು ಸಂಸ್ಥೆಗಳ ಅಥವಾ ಈ ಸರ್ಕಾರಗಳ ಉದ್ದೇಶ. ಅಂದರೆ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಸ್ಥಳೀಯರನ್ನೇ ಬಳಸಿಕೊಳ್ಳುವುದು, ಆಡಳಿತ ಜ್ಞಾನವನ್ನು ನೀಡ್ತಾ ಹೋಗುವುದು, ಅಧಿಕಾರವನ್ನು ವಿಕೇಂದ್ರೀಕರಿಸಿ ಆಡಳಿತವನ್ನು ಹೆಚ್ಚಿನ ಪರಿಣಾಮಕಾರಿಯಾಗುವಂತೆ ಮಾಡುವುದು, ಮತ್ತು ಜನರಿಗೆ ನಾಯಕತ್ವದ ಗುಣಲಕ್ಷಣಗಳು ಮತ್ತು ರಾಜಕೀಯ ತರಬೇತಿಯನ್ನು ನೀಡುವುದು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳಾಗಿತ್ತು. ತದನಂತರದಲ್ಲಿ ಹಾಗಾದರೆ ಈ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳ ಬಗ್ಗೆ ನಾನು ನೋಡ್ತಾ ಹೋಗೋಣ. ಈ ಒಂದು ಸರ್ಕಾರಗಳಾದಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗಳ ಕಾರ್ಯಗಳು ಬೇರೆ ಬೇರೆ ಆಗಿತ್ತು. ಅವುಗಳು ಅನೇಕ ಕಾರ್ಯಗಳನ್ನು ಒಳಗೊಳ್ತಾ ಹೋಗ್ತವೆ. ಅವುಗಳನ್ನು ಪ್ರಮುಖ ಮತ್ತು ಸಾಮಾನ್ಯ ಕಾರ್ಯಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಒಂದನೇದಾಗಿ ಈ ಒಂದು ಸರ್ಕಾರಗಳ ಕಾರ್ಯ ಏನಪ್ಪ ಅಂದರೆ ಪಂಚಾಯಿತಿಯ ಆಸ್ತಿಯನ್ನು ರಕ್ಷಣೆ ಮಾಡೋದಾಗಿರ್ಬೋದು, ಕಾಪಾಡೋದು. ಈ ಒಂದು ಪಂಚಾಯಿತಿ ಆಸ್ತಿಯನ್ನು ರಕ್ಷಣೆ ಮಾಡ್ತವೆ. ಉದಾಹರಣೆಗೆ ಪಂಚಾಯಿತಿ ಆಸ್ತಿ ಅಂದರೆ ಏನಪ್ಪ ಅಂದ್ರೆ ಒಂದು ಸಾರ್ವಜನಿಕ ಶೌಚಾಲಯ ಆಗಿರ್ಬೋದು, ಶಾಲಾ ಕಟ್ಟಡ ಆಗಿರ್ಬೋದು, ಮತ್ತು ಆಸ್ಪತ್ರೆಗಳಾಗಿರ್ಬೋದು, ಮತ್ತು ಚರಂಡಿಗಳಾಗಿರ್ಬೋದು, ಮತ್ತು ಸರ್ಕಾರದ ಒಂದು ಕಟ್ಟಡಗಳು. ಈ ಒಂದು ಪಂಚಾಯಿತಿ ಆಸ್ತಿಯನ್ನು ರಕ್ಷಣೆ ಮಾಡೋದು ಆಗಿರ್ತದೆ. ಜೊತೆಗೆ ಸ್ಥಳೀಯ ಮಂಡಳಿಯ ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ತಯಾರಿಸು. ಅಂದ್ರೆ ವಾರ್ಷಿಕ ಏನು ಮಾಡಬೇಕಪ್ಪ, ಬಜೆಟನ್ನು ತಯಾರು ಮಾಡ್ತಾ ಹೋಗ್ಬೇಕು. ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಕೈಗೊಳ್ತಾ ಹೋಗ್ಬೇಕು. ಜೊತೆಗೆ ಹಳ್ಳಿಗಳಲ್ಲಿ ರಸ್ತೆ ನಿರ್ಮಾಣ, ವಿದ್ಯುದೀಕರಣ, ಗೃಹ ನಿರ್ಮಾಣ,
ಕುಡಿಯುವ ನೀರಿನ ಸರಬರಾಜು ಮುಂತಾದ ಅಭಿವೃದ್ಧಿ ಕೆಲಸಗಳ ಕಾರ್ಯಯೋಜನೆ ರೂಪಿಸಿ ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾಗ್ತದೆ. ಜೊತೆಗೆ ಪ್ರಾಥಮಿಕ, ಪ್ರೌಢ, ವಯಸ್ಕರ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಬೇಕಾಗ್ತೈತಿ. ತಮ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡಬೇಕು. ಅಂದರೆ ತಮ್ಮ ಒಂದು ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡುವುದು ಮುಖ್ಯ ಉದ್ದೇಶ. ಮತ್ತು ಎಲ್ಲ ಪ್ರಕಾರದ ಮಾಲಿನ್ಯಗಳನ್ನು ತಡೆಗಟ್ಟಬೇಕಾಗ್ತೈತಿ. ಮತ್ತು ಉತ್ತಮವಾದಂಥ ಆರೋಗ್ಯಕರ ಸೌಲಭ್ಯಗಳನ್ನು ನೀಡ್ತಾ ಹೋಗಬೇಕು. ಜೊತೆಗೆ ಅವಶ್ಯಕ ಪಡಿತರ ವಿತರಣೆಗೆ ಸೂಕ್ತ ವ್ಯವಸ್ಥೆ ನಿರ್ಮಿಸಿ ಅವುಗಳನ್ನು ನೀಡ್ತಾ ಹೋಗಬೇಕು ಅನ್ನೋದು ಈ ಒಂದು ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳಾಗ್ತವೆ. ಇನ್ನೂ ಒಂದು ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈ ಜನನ ಮತ್ತು ಮರಣ ಪ್ರಮಾಣಗಳ ಪ್ರಾಮಾಣಿಕ ನೋಂದಣಿಯನ್ನು ಖಾತರಿಪಡಿಸಿಕೊಳ್ತಾ ಹೋಗಬೇಕು. ಜೊತೆಗೆ ಕೃಷಿ, ಪಶುಸಂಗೋಪನೆ, ಖಾದಿ ಮತ್ತು ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹವನ್ನು ನೀಡ್ತಾ ಹೋಗಬೇಕು. ಜೊತೆಗೆ ಮಣ್ಣು, ನೀರು ಮತ್ತು ಅರಣ್ಯ ರಕ್ಷಣೆಗಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಹೋಗಬೇಕು. ಜೊತೆಗೆ ಅಲ್ಲಿರುವಂಥ ರೈತರಿಗೆ ಸಹಾಯ ಮಾಡುವ ಸಲುವಾಗಿ ಕೃಷಿ ವಿಸ್ತರಣಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಹೋಗಬೇಕು. ಅಲ್ಲಿರುವಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಮತ್ತು ದುರ್ಬಲ ವರ್ಗಗಳು, ದಿವ್ಯಾಂಗರು, ಮಹಿಳೆ ಮತ್ತು ಮಕ್ಕಳಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಕ್ಕೆ ತರ್ತಾ ಹೋಗಬೇಕು. ವಾಚನಾಲಯ ಅಂದರೆ ಗ್ರಂಥಾಲಯ ಮತ್ತು ಲೈಬ್ರರಿ ಅಂತ ಹೇಳ್ತಾವಲ್ಲ, ಬೀದಿ ದೀಪಗಳು ಮತ್ತು ಮಾರುಕಟ್ಟೆ ಸವಲತ್ತುಗಳನ್ನು ಅವನು ನೀಡ್ತಾ ಹೋಗಬೇಕು. ಜೊತೆಗೆ ಶುಲ್ಕ, ದಂಡ, ತೆರಿಗೆಗಳನ್ನು ಸಂಗ್ರಹಣೆ ಮಾಡ್ತಾ ಹೋಗಬೇಕು. ಸರ್ಕಾರದ ಕಲ್ಯಾಣ ಯೋಜನೆಗಳಿಗಾಗಿ ಫಲಾನುಭವಿಗಳನ್ನು ಮುಕ್ತವಾಗಿ ಗುರುತಿಸಿ ಆಯ್ಕೆ ಮಾಡುವುದು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಆ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳ ಬಗ್ಗೆ ಹೇಳಿದ್ವಿ, ಉದ್ದೇಶಗಳ ಬಗ್ಗೆ ಹೇಳಿದ್ವಿ. ಹಾಗಾದರೆ ಇವರಿಗೆ ಯಾವ ರೀತಿಯ ಆದಾಯಗಳು ಸಿಗ್ತಾ ಹೋಗ್ತವೆ ಮತ್ತು ಇವರ ಒಂದು ಆದಾಯದ ಮೂಲಗಳು ಎಲ್ಲಿಂದ ಬರ್ತಾ ಹೋಗ್ತವೆ ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಆದಾಯದ ಮೂಲಗಳು ನೀರು, ಆರೋಗ್ಯ, ಶಿಕ್ಷಣ, ಗ್ರಂಥಾಲಯ, ವಾಚನಾಲಯಗಳ ನೀರಿನ ಉಪಕರದಿಂದ ಸಂಗ್ರಹವಾಗುವಂತಹ ಹಣ. ಒಂದು ನೀರಿನ ತೆರಿಗೆ ಆಗಿರ್ಬೋದು, ಆರೋಗ್ಯ, ಶಿಕ್ಷಣ, ಗ್ರಂಥ ಇನ್ನು ಮೇಲಿನ ಉಪಕರದಿಂದ ಸಂಗ್ರಹವಾಗುವಂತಹ ಹಣ. ಮತ್ತು ಕಟ್ಟಡ ತೆರಿಗೆ ಕಟ್ತಾ ಹೋಗ್ತೀವಿ, ಖಾಲಿ ನಿವೇಶನ ಮೇಲೆ ಸೈಟ್ ತೆರಿಗೆ ಕಟ್ತಾ ಹೋಗ್ತೀವಿ, ವ್ಯಾವಹಾರಿಕ ಸಂಸ್ಥೆಗಳ ಮೇಲಿನ ತೆರಿಗೆ, ಕಂಪನಿ ತೆರಿಗೆಗಳಂತ ಹೋಗ್ತೀವಿ, ಮಾರುಕಟ್ಟೆ, ಮನರಂಜನಾ ಮಂದಿರ, ಜಾಹೀರಾತುದಾರರಿಂದ ವಸೂಲಾಗುವಂಥ ಈ ತೆರಿಗೆ ಹಣವನ್ನು ಇವರು ಆದಾಯದ ಮೂಲಗಳು ಕಾಣ್ತಾ ಹೋಗ್ತೀವಿ. ಮತ್ತು ಪ್ರವಾಸಿ ತಾಣಗಳಿಂದ ಸಂಗ್ರಹಿಸಿದಂಥ ತೆರಿಗೆ ಕೂಡ ಹೌದು. ಜೊತೆಗೆ ಪಂಚಾಯಿತಿ ಆಸ್ತಿಗಳಿಂದ ಬರುವ ಬಾಡಿಗೆ ಮತ್ತು ಗುತ್ತಿಗೆ ಹಣ. ಜೊತೆಗೆ ಮುಖ್ಯವಾಗಿ ರಾಜ್ಯ ಸರ್ಕಾರದಿಂದ ದೊರೆಯುವ ಧನ ಸಹಾಯ ಮತ್ತು ಅನುದಾನವನ್ನು ನೋಡ್ತೇವೆ. ಈ ಒಂದು ಹಣವು ಈ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಆದಾಯದ ಮೂಲಗಳಾಗಿವೆ. ಈ ಒಂದು ಆದಾಯದ ಮೂಲಗಳನ್ನು ಬಳಸಿಕೊಂಡು ತಮ್ಮ ಒಂದು ಸ್ಥಳೀಯ ಸ್ವಯಂ ಸರ್ಕಾರಗಳ ಅಭಿವೃದ್ಧಿಗೆ ಈ ಒಂದು ಹಣವನ್ನು ವ್ಯಯ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಸ್ಥಳೀಯ ಸ್ವಯಂ ಆಡಳಿತದ ಸಂಸ್ಥೆಗಳು ಯಾವ ರೀತಿ ರಚನೆ ಇರ್ತಾವನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಗ್ರಾಮ ಸಭೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಗ್ರಾಮ ಸಭೆಯು ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಮೂಲ ಸಭೆ ಅಂತ ಹೇಳ್ತಾ ಹೋಗ್ತದೆ. ಯಾಕಪ್ಪ ಅಂದರೆ ಇದು ನೇರವಾದಂಥ ಪ್ರಜಾಪ್ರಭುತ್ವದ ಮುಖವಂತ ನೋಡ್ತಾ ಹೋಗೋದು. ಈ ಒಂದು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಮತದಾರರು ಇದರ ಸದಸ್ಯರಾಗಿರ್ತಾರೆ. ಅಂದ್ರೆ ಇಲ್ಲಿ ಗ್ರಾಮ ಸಭೆಯೊಳಗೆ ಯಾರು ಸದಸ್ಯರಾಗಿರ್ತಾರೆ, ಯಾರು ಗ್ರಾಮ ಪಂಚಾಯಿತಿಯ ಸರ್ವ ಮತದಾರರು ಇರ್ತಾರಲ್ಲ ಅವರೆಲ್ಲರೂ ಈ ಒಂದು ಗ್ರಾಮ ಸಭೆಯ ಸದಸ್ಯರಾಗಿರ್ತಾರೆ. ಜೊತೆಗೆ ಗ್ರಾಮದಲ್ಲಿನ 18 ವರ್ಷಗಳಿಗಿಂತ ಮೇಲ್ಪಟ್ಟ ಎಲ್ಲ ಪುರುಷ ಮತ್ತು ಮಹಿಳಾ ಸದಸ್ಯರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಹೋಗ್ಬೋದು. ಜೊತೆಗೆ ಈ ಒಂದು ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಕೂಡ ಭಾಗವಹಿಸಬಹುದು. ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಸಭಾ ಕಲಾಪ ನಡೆಸ್ಕೊಡ್ತಾ ಹೋಗ್ತಾರೆ. ಈ ಒಂದು ಸಭೆಯು ಪ್ರತಿ 6 ತಿಂಗಳಿಗೊಮ್ಮೆ ನಡ್ತಾ ಹೋಗ್ತೈತಿ. ಗ್ರಾಮ ಸಭೆಯು ಎಷ್ಟು ತಿಂಗಳಿಗೊಮ್ಮೆ ನಡ್ತಾ ಹೋಗ್ತೈತಪ್ಪ ಅಂದ್ರೆ ಗ್ರಾಮ ಸಭೆಯು ಪ್ರತಿ 6 ತಿಂಗಳಿಗೊಮ್ಮೆ ಸಭೆ ಸೇರ್ತಾ ಹೋಗ್ತೈತಿ. ಸಭೆಯಲ್ಲಿ ಗ್ರಾಮಸ್ಥರು ತಮ್ಮ ಗ್ರಾಮದ ಒಂದು ಸಮಸ್ಯೆಗಳನ್ನು
ಅವುಗಳನ್ನು ಪರಿಹರಿಸಲು ಕೈಗೊಂಡ ಕ್ರಮಗಳನ್ನು ಮತ್ತು ಮುಂದೆ ಯಾವ ಕಾರ್ಯಕ್ರಮಗಳ ಮತ್ತು ಏನು ಕೈಗೊಳ್ಳಬೇಕೆಂಬುದನ್ನು ಕ್ರಮಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಗ್ರಾಮಸ್ಥರಿಗೆ ಸಲಹೆ ಸೂಚನೆಗಳನ್ನು ನೀಡಲು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಇಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಿಗೆ ಫಲಾನುಭವಿಗಳನ್ನು ಗುರುತಿಸುವ ಜವಾಬ್ದಾರಿ ಈ ಒಂದು ಸಭೆಗೆ ಇರುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಹಾಗಾದರೆ ಗ್ರಾಮ ಪಂಚಾಯಿತಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಬುನಾದಿ ಅಥವಾ ಅಡಿಪಾಯ ಅಂದ್ರೆ ಗ್ರಾಮ ಪಂಚಾಯಿತಿ. ಈ ಗ್ರಾಮ ಪಂಚಾಯಿತಿಯು ಯಾವ ರೀತಿ ಒಂದು ರಚನೆ ಆಗುತ್ತಪ್ಪ ಅಂದ್ರೆ, ಆ ಗ್ರಾಮ ಪಂಚಾಯಿತಿಗಳು ಜನಸಂಖ್ಯೆಯ ಆಧಾರಿತವಾಗಿ ರಚನೆ ಆಗ್ತಾ ಹೋಗ್ತೈತಿ. ಸಾಮಾನ್ಯವಾಗಿ 5,000ದಿಂದ 7,000 ಜನಸಂಖ್ಯೆಗಳಿರುವ ಒಂದು ಗ್ರಾಮ ಅಥವಾ 2-3 ಗ್ರಾಮಗಳ ಸೇರಿ ಒಂದು ಗ್ರಾಮ ಪಂಚಾಯತಿ ರಚನೆ ಆಗ್ತದೆ. ಅಂದರೆ 5,000ದಿಂದ 7,000 ಜನಸಂಖ್ಯೆಗಳಿರುವ ಒಂದು ಗ್ರಾಮ ಆಗಿರ್ಬೋದು, ಇಲ್ಲಾಂದರೆ 2-3 ಗ್ರಾಮಗಳ ಸೇರಿ ಒಂದು ಗ್ರಾಮ ಪಂಚಾಯತಿಯನ್ನು ರಚನೆ ಮಾಡ್ತಾ ಹೋಗ್ತೇವೆ. ಆದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡಿನ ಪ್ರದೇಶಗಳಲ್ಲಿ 2,000 ಜನಸಂಖ್ಯೆ ಇರುವಂಥ ಗ್ರಾಮಗಳು ಸೇರಿ ಒಂದು ಗ್ರಾಮ ಪಂಚಾಯತಿಯನ್ನು ರಚನೆ ಮಾಡ್ತಾ ಹೋಗ್ತೇವೆ. ಈ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರು ತಮ್ಮ ಪಂಚಾಯತಿಯ ವ್ಯಾಪ್ತಿ ಒಳಪಟ್ಟ ಪ್ರದೇಶದಲ್ಲಿನ ವಯಸ್ಕ ಮತದಾರರಿಂದ ಚುನಾವಣೆ ಆಯ್ಕೆ ಆಗ್ತಾರೆ. ಈ ಒಂದು ಪ್ರತಿ 400 ಮತದಾರನಿಗೆ ಒಬ್ಬ ಪ್ರತಿನಿಧಿ ಆಯ್ಕೆಗೊಳ್ತಾ ಹೋಗ್ತಾನೆ. ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ, ಮಹಿಳೆಯರಿಗೆ ಮೀಸಲು ಸ್ಥಾನಗಳು ಇರ್ತವೆ. ಈ ಒಂದು ಗ್ರಾಮ ಪಂಚಾಯತಿಯ ಆಡಳಿತದ ಅವಧಿ ಮೊದಲ ಸಭೆಯ ದಿನದಿಂದ ಆರಂಭಗೊಂಡು ಪೂರ್ಣ 5 ವರ್ಷಗಳವರೆಗೆ ಇರ್ತೈತೆ. ಅಂದ್ರೆ ಗ್ರಾಮ ಪಂಚಾಯತಿಯ ಆಡಳಿತದ ಅವಧಿ ಎಷ್ಟಪ್ಪ ಅಂದ್ರೆ 5 ವರ್ಷ. ಯಾವ ರೀತಿ ಅಂದ್ರೆ ಆ ಒಂದು ಮೊದಲ ಸಭೆ ದಿನ ಯಾವಾಗ ಪ್ರಾರಂಭ ಆಗುತ್ತೆ, ಆ ಪ್ರಾರಂಭಗೊಂಡ ದಿನದಿಂದ ಪೂರ್ಣ 5 ವರ್ಷಗಳವರೆಗೆ ಇರ್ತಾ ಹೋಗ್ತೈತಿ. ಜೊತೆಗೆ ಈ ಗ್ರಾಮ ಪಂಚಾಯತಿ ಸಭೆಗಳು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡೀತಾ ಹೋಗ್ತಾವಪ್ಪ ಅಂದ್ರೆ, ಈ ಕನಿಷ್ಠ ಗ್ರಾಮ ಪಂಚಾಯತಿ ಸಭೆಗಳು 2 ತಿಂಗಳಿಗೊಮ್ಮೆ ನಡೀತಾ ಹೋಗ್ತಾವೆ. ಆ ಸಭೆಯ ನಡಿಬೇಕಪ್ಪ ಅಂದ್ರೆ 1/3 ಭಾಗದಷ್ಟು ಪಂಚಾಯತಿ ಸದಸ್ಯರುಗಳು ಹಾಜರಿದ್ದಲ್ಲಿ ಮಾತ್ರ ಆ ನಿರ್ಧಾರಗಳಿಗೆ ಸಮ್ಮತಿ ದೊರೆತಾ ಹೋಗ್ತೈತಿ. ಜೊತೆಗೆ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು 30 ತಿಂಗಳ ಅವಧಿಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಹಿಂದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿ ಕಾಲಾವಧಿ 30 ತಿಂಗಳವರೆಗೆ ಇರ್ತಾ ಹೋಗ್ತೈತಿ. ಜೊತೆಗೆ ಚುನಾಯಿತ ಅಧ್ಯಕ್ಷರು ಗ್ರಾಮ ಪಂಚಾಯತಿಗಳ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸ್ತಾ ಹೋಗ್ತಾರೆ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆ ಕಲಾಪಗಳನ್ನು ನೀಡ್ತಾ ಹೋಗ್ತಾರೆ. ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ನಿಯಮ ಅನ್ವಯವಾಗ್ತೈತಿ. ಜೊತೆಗೆ ಆ ಗ್ರಾಮ ಪಂಚಾಯತಿಗಳ ಪರಿಣಾಮಕಾರಿ ಆಡಳಿತಕ್ಕಾಗಿ ಸ್ಥಾಯಿ ಸಮಿತಿಗಳನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಗ್ರಾಮ ಪಂಚಾಯತಿಯ ಕಾರ್ಯಪಾಲನೆಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ಆ ಸರ್ಕಾರವು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯನ್ನು ರಾಜ್ಯ ಸರ್ಕಾರವು ನೇಮಕ ಮಾಡ್ತಾ ಹೋಗ್ತೈತಿ. ಅವ್ರನ್ನ ಏನಂತ ಕರೀತಾರಪ್ಪ ಅಂದ್ರೆ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರಿತಾ ಹೋಗ್ತಾರೆ. ಈ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ರಾಜ್ಯ ಸರ್ಕಾರ ನೇಮಕ ಮಾಡ್ತಾ ಹೋಗ್ತಾರೆ. ಇದು ಗ್ರಾಮ ಪಂಚಾಯತಿಯ ಬಗ್ಗೆ ಒಟ್ಟಾರೆಯಾದಂಥ ಅಂಶ. ಮತ್ತು ಈ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಚಿತ್ರಣದ ಮೂಲಕ ನಾವು ನೋಡ್ತಾ ಹೋಗೋಣ. ಒಂದು ಕರ್ನಾಟಕ ಸರ್ಕಾರದ ಕೆಳಭಾಗದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ಇರ್ತಾ ಹೋಗ್ತೈತಿ. ಇಲ್ಲಿ ಸಚಿವರು ಇರ್ತಾ ಹೋಗ್ತಾರೆ. ಆ ಒಂದು ಕೆಳಗೆ ಜಿಲ್ಲಾ ಪಂಚಾಯತ್ ಉಳ್ಕೊಂಡು ಬರ್ತವೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲಾ ಪಂಚಾಯತ್ ಉಳ್ಕೊಂಡು ಬರ್ತಾ ಹೋಗ್ತವೆ. ಅದರ ಕೆಳಗೆ ತಾಲೂಕು ಪಂಚಾಯತ್ ಉಳ್ಕೊಂಡು ಬರ್ತಾ ಹೋಗ್ತವೆ. 239 ತಾಲೂಕು ಪಂಚಾಯತ್ ಉಳ್ಕೊಂಡು ಬರ್ತಾ ಹೋಗ್ತವೆ. ಕೊನೆಗೆ ಗ್ರಾಮ ಪಂಚಾಯತ್ ಉಳ್ಕೊಂಡು ಬರ್ತಾ ಹೋಗ್ತವೆ. 5,954 ಗ್ರಾಮ ಪಂಚಾಯತ್ ಉಳ್ಕೊಂಡು ಬರ್ತಾ ಹೋಗ್ತವೆ. ಆ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಇದು ಗ್ರಾಮ ಪಂಚಾಯತಿಯ ಸದಸ್ಯರಿಂದ ಆಯ್ಕೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸದಸ್ಯರುಗಳು ಸತ್ವನ ಇರ್ತಾ ಹೋಗ್ತಾರೆ. ಈ ಸದಸ್ಯರು ಮತದಾರರಿಂದ ಆಯ್ಕೆ ಆಗ್ತಾ ಹೋಗ್ತಾರೆ. ಜೊತೆಗೆ
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಅಂದರೆ ಗ್ರೇಡ್ ಎ ಅಥವಾ ಗ್ರೇಡ್ ಬಿ ಅಂತದ ಅಧಿಕಾರಿಯನ್ನು ರಾಜ್ಯ ಸರ್ಕಾರ ನೇಮಕ ಮಾಡ್ತಾ ಹೋಗ್ತೈತಿ. ಇದು ಸಂಪೂರ್ಣವಾದಂಥ ಒಂದು ಅಂಶ. ಹಾಗಾದರೆ ತಾಲೂಕು ಪಂಚಾಯತಿಗಳು ಅಂತ ನೋಡೋದಾದರೆ, ಈ ಒಂದು ತಾಲೂಕು ಪಂಚಾಯತಿಗಳು ಮಧ್ಯಮ ಹಂತದ ಸಂಸ್ಥೆ ಅಂತ ಹೇಳ್ತಾ ಹೋಗ್ತೇವೆ. ಈ ಒಂದು ತಾಲೂಕು ಪಂಚಾಯತಿಗಳು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳ ಮಧ್ಯವರ್ತಿ ಥರ ಕೆಲಸ ಮಾಡ್ತಾ ಹೋಗ್ತದೆ. ಈ ಒಂದು ಚುನಾಯಿತ ಇಲ್ಲಿ ಒಂದು ತಾಲೂಕು ಪಂಚಾಯತಿ ಸದಸ್ಯರನ್ನು ಪ್ರತ್ಯಕ್ಷ ಚುನಾವಣೆಗಳ ಮೂಲಕ ಅರ್ಹ ಮತದಾರರಿಂದ ಆಯ್ಕೆ ಮಾಡ್ತಾ ಹೋಗ್ತಾರೆ. ತಾಲೂಕು ಪಂಚಾಯತಿಯ ಸದಸ್ಯರುಗಳ ಸಂಖ್ಯೆಯು ಆಯಾ ತಾಲೂಕಿನ ಒಟ್ಟು ಜನಸಂಖ್ಯೆಯನ್ನು ಅವಲಂಬನೆ ಮಾಡ್ತಾ ಹೋಗ್ತದೆ. ಇಲ್ಲಿ ಪ್ರತಿ 10,000 ಮತದಾರರಿಗೆ ಒಪ್ಪಂತೆ ಒಬ್ಬ ಪ್ರತಿನಿಧಿಯನ್ನು ಕಂಡು ಬರ್ತಾ ಹೋಗ್ತಾನೆ. ಅಂದರೆ ಗ್ರಾಮ ಪಂಚಾಯತಿಯ 400 ಮತದಾರಿಗೆ ಒಬ್ಬ ಪ್ರತಿನಿಧಿ ಕಂಡು ಬಂದರೆ, ತಾಲೂಕು ಪಂಚಾಯತಿಯಲ್ಲಿ 10,000 ಮತದಾರರಿಗೆ ಒಪ್ಪಂತೆ ಪ್ರತಿನಿಧಿ ಕಂಡು ಬರ್ತಾ ಹೋಗ್ತಾನೆ. ಈ ಒಂದು ಸದಸ್ಯರ ಸ್ಥಾನದಲ್ಲೂ ಕೂಡ ಮೀಸಲಾತಿಯನ್ನು ಇರೋದನ್ನು ಕಾಣ್ತಾ ಹೋಗ್ತೀವಿ. ಆಯಾ ತಾಲೂಕಿನ ವ್ಯಾಪ್ತಿಗೊಳಪಡುವ ಗ್ರಾಮ ಪಂಚಾಯತಿಗಳ 1/5 ಅಧ್ಯಕ್ಷರುಗಳು ತಾಲೂಕು ಪಂಚಾಯತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುವಂಥ ಅವಕಾಶ. ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು ಯಾರಾಗಿರ್ತಾರೆ ಅವರ 1/5 ಅಧ್ಯಕ್ಷರು ತಾಲೂಕು ಪಂಚಾಯತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ಇರ್ತಾ ಹೋಗ್ತೈತಿ. ಇವರನ್ನ ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಲಾಟರಿ ಮೂಲಕ ಆಯ್ಕೆ ಮಾಡ್ತಾ ಹೋಗ್ತಾರೆ. ಇವರ ಅಧಿಕಾರಾವಧಿ ಸೀಮಿತ 1 ವರ್ಷಕ್ಕೆ ಸೀಮಿತವಾಗಿ ಆಯ್ಕೆ ಮಾಡ್ತಾ ಹೋಗ್ತಾರೆ. ಈ ಒಂದು ಆಯ್ಕೆಯ ಒಂದು ಕ್ರಮ ಯಾವ ರೀತಿ ಇರ್ತದಪ್ಪ ಅಂದ್ರೆ ಪರ್ಯಾಯ ಕ್ರಮ ಅಂದ್ರೆ ರೊಟೇಷನ್ ಬೇಸಿಸ್ ಅಂದ್ರೆ ವೃತ್ತದ ಆಕಾರದ ಮೂಲಕ ಆ ಒಂದು ಲಾಟರಿ ಮೂಲಕ ಗ್ರಾಮ ಪಂಚಾಯತಿ ಸದಸ್ಯರನ್ನು ತಾಲೂಕು ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಈ ತಾಲೂಕು ಪಂಚಾಯತಿ ಸದಸ್ಯರುಗಳ ಅಧಿಕಾರಾವಧಿ 5 ವರ್ಷಗಳಾಗಿರ್ತಾ ಹೋಗ್ತೈತಿ. ಕೆಲವು ಸಂದರ್ಭಗಳಲ್ಲಿ ರಾಜೀನಾಮೆ ನೀಡುವಂಥ ಅಥವಾ ರಾಜ್ಯ ಸರ್ಕಾರ ಅವರನ್ನು ವಜಾಗೊಳಿಸುವಂಥ ಅವಕಾಶವನ್ನು ನೀಡ್ತಾ ಹೋಗ್ತೈತಿ. ಜೊತೆಗೆ ಈ ತಾಲೂಕು ಪಂಚಾಯತಿಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಲೋಕಸಭೆ, ರಾಜ್ಯಸಭೆಯ ಸದಸ್ಯರುಗಳು ತಮ್ಮ ತಮ್ಮ ಕ್ಷೇತ್ರಗಳ ತಾಲೂಕು ಪಂಚಾಯತಿಗಳ ಸಭೆಯಲ್ಲಿ ಪಾಲ್ಗೊಳ್ಳಬಹುದು. ಅಂದರೆ MP ಆಗಿರ್ಬೋದು, MLA ಆಗಿರ್ಬೋದು, MLC ಆಗಿರ್ಬೋದು. ಹೀಗೆ ಆ ಒಂದು ತಮ್ಮ ಕ್ಷೇತ್ರಗಳ ತಾಲೂಕು ಪಂಚಾಯತಿಯ ಸಭೆಯಲ್ಲಿ ಭಾಗವಹಿಸುವ ಅಧಿಕಾರವನ್ನು ತಾಲೂಕು ಪಂಚಾಯತಿಗಳು ಮಾಡಿಕೊಡ್ತಾ ಹೋಗ್ತಾವೆ. ಈ ಒಂದು ಅಂಶವು ತಾಲೂಕು ಪಂಚಾಯತಿ ಅಂಶಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆ ಆ ಒಂದು ತಾಲೂಕು ಪಂಚಾಯತಿಯ ಒಂದು ಯಾವ ರೀತಿ ಆಡಳಿತ ಮಾಡ್ತಂತ ನೋಡೋದಾದರೆ, ಆ ತಾಲೂಕು ಪಂಚಾಯತಿಯ ಸಭೆಗಳು ಕನಿಷ್ಠ 2 ತಿಂಗಳಿಗೊಮ್ಮೆ ಆದರೂ ನಡೀಬೇಕಾಗ್ತದೆ. ಸಂದರ್ಭಗಳಲ್ಲಿ ತುರ್ತು ಅಥವಾ ವಿಶೇಷ ಸಭೆಗಳನ್ನು ನಡೆಸ್ತಾ ಹೋಗ್ಬೋದು. ಜೊತೆಗೆ ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಸಭೆಗಳ ಅಧ್ಯಕ್ಷತೆಯನ್ನು ವಹಿಸ್ತಾ ಹೋಗಬೇಕು. ಜೊತೆಗೆ ಅವರು ಗೈರು ಹಾಜರಿಯಲ್ಲಿ ಉಪಾಧ್ಯಕ್ಷರ ಆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಕೂಡ ಗ್ರಾಮ ಪಂಚಾಯತಿ ತನ್ನ ತಾಲೂಕು ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ತಾಲೂಕು ಪಂಚಾಯತಿ ಸದಸ್ಯರು 30 ತಿಂಗಳ ಕಾಲ ಅವಧಿಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಈ ಒಂದು ತಾಲೂಕು ಪಂಚಾಯತಿಯ ಆಡಳಿತದ ಪರಿಣಾಮಕಾರಿ ನಿರ್ವಹಣೆಗಾಗಿ ಇಲ್ಲಿ ಕೂಡ ಸ್ಥಾಯಿ ಸಮಿತಿಗಳನ್ನು ರಚನೆ ಮಾಡಿಕೊಳ್ಳುವ ಅವಕಾಶವನ್ನು ನೀಡ್ತಾ ಹೋಗ್ತೀವಿ. ಈಗ ಸರ್ಕಾರವು ಆಡಳಿತವಾದ ಕ್ರಮಗಳು ಸುಗಮಗೊಳಿಸಬೇಕೆಂದು ಪ್ರತಿಯೊಂದು ತಾಲೂಕು ಪಂಚಾಯತಿಗೆ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಈ ತಾಲೂಕು ಪಂಚಾಯತಿಯ ಸ್ಥಳೀಯ ಸಂಸ್ಥೆಗಳೊಂದಿಗೆ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಹೋಗ್ತೈತಿ. ಯಾವುಗಳನ್ನು ಯಾವ ಮಾಡ್ತಪ್ಪ ಅಂದ್ರೆ ಈ ಗ್ರಾಮ ಪಂಚಾಯತಿಗಳು ವಾರ್ಷಿಕ ಒಂದು ಯೋಜನಾ ಪ್ರಸ್ತಾವನೆಗಳನ್ನು ಕ್ರೋಢೀಕರಿಸಿ ಜಿಲ್ಲಾ ಪಂಚಾಯತಿಗೆ ಸಲ್ಲಿಸ್ತಾವೆ. ಒಂದು ವರ್ಗಾವಣೆಯನ್ನು ಮಾಡ್ತಾ ಹೋಗ್ತವೆ. ಜೊತೆಗೆ ರಾಜ್ಯ ಸರ್ಕಾರ ಅಥವಾ ಜಿಲ್ಲಾ ಪಂಚಾಯತಿಗಳು ಸೂಚಿಸುವ ಕಲ್ಯಾಣ ಕಾರ್ಯಕ್ರಮಗಳು ಅಥವಾ ಯೋಜನೆಗಳನ್ನು ಇವು ಅನುಷ್ಠಾನ ತರ್ತಾ ಹೋಗಬೇಕು. ಜೊತೆಗೆ ಈ ಒಂದು ರಾಜ್ಯ ಸರ್ಕಾರ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ನೇಮಕ ಮಾಡ್ತಾ ಹೋಗ್ತಾರೆ. ಇವರನ್ನು EO ಅಂತ ಕರಿತಾ ಹೋಗ್ತೀವಿ. ಇವರನ್ನ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತಾ ಹೋಗ್ತೀವಿ. ಇದು ತಾಲೂಕು ಪಂಚಾಯತಿಯ ಒಂದು ಸಮಗ್ರವಾದಂಥ ನೋಟ ಆಯಿತು. ನಂತರದಲ್ಲಿ ಜಿಲ್ಲಾ ಪಂಚಾಯತಿಯನ್ನು ನಾವು ನೋಡ್ತಾ ಹೋಗೋಣ. ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಸರ್ವೋಚ್ಚ ಹಂತದಲ್ಲಿರುವಂಥ ಸಂಸ್ಥೆಯೇ ಜಿಲ್ಲಾ ಪಂಚಾಯತಿ ಹೇಳ್ತಾ ಹೋಗ್ಬೋದು. ಈ ಜಿಲ್ಲಾ ಪಂಚಾಯತಿಯ ಸದಸ್ಯರು ನೇರವಾಗಿ ಅಥವಾ
ಪ್ರತ್ಯಕ್ಷವಾಗಿ ಜನರ ಮೂಲಕನೇ ಆಯ್ಕೆ ಆಗ್ತಾ ಹೋಗ್ತಾರೆ ಅಥವಾ ಚುನಾಯಿತರಾಗ್ತಾ ಹೋಗ್ತಾರೆ. ಜನಸಂಖ್ಯೆ ಆಧಾರದ ಮೇಲೆ ಜಿಲ್ಲಾ ಪ್ರತಿನಿಧಿಗಳ ಸಂಖ್ಯೆ ಇಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಂತೆ ಕೂಡ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 30,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಇದ್ದರೆ, ಕೊಡಗು ಜಿಲ್ಲೆಯಲ್ಲಿ 18,000 ಜನಸಂಖ್ಯೆಯಲ್ಲಿ ಮತ್ತು ಇತರ ಜಿಲ್ಲೆಗಳಲ್ಲಿ 40,000 ಜನಸಂಖ್ಯೆಗೆ ಪ್ರತಿನಿಧಿ ಆಯ್ಕೆಗೊಳ್ತಾ ಹೋಗ್ತಾನೆ. ಹಾಗಾದರೆ ಆಯ್ಕೆಗೊಂಡ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಆ ಜಿಲ್ಲೆಯ ವ್ಯಾಪ್ತಿಯೊಳಗೆ ಮತದಾರರನ್ನು ನೋಂದಾಯಿತರಾದ ರಾಜ್ಯಸಭೆ ಸದಸ್ಯರು, ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು, ಜಿಲ್ಲಾ ಪಂಚಾಯಿತಿಯ ಸಭೆಗಳಲ್ಲಿ ಇವರು ಕೂಡ ಭಾಗವಹಿಸುವ ಮತ್ತು ಮತ ಚಲಾವಣೆ ಅವಕಾಶವನ್ನು ಇವರು ಹೊಂದುತ್ತಾ ಹೋಗ್ತಾರೆ. ಜೊತೆಗೆ ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ನಾವು ಮೀಸಲಾತಿಯನ್ನು ಅನ್ವಯ ಮಾಡ್ತಾ ಹೋಗ್ತೀವಿ. ಈ ಒಂದು ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರೆ 5 ವರ್ಷ ಅಂತಂದು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು 30 ತಿಂಗಳ ಕಾಲ ನೇಮಕ ಮಾಡ್ತಾ ಹೋಗ್ತವೆ. ಜೊತೆಗೆ ಈ ಜಿಲ್ಲಾ ಪಂಚಾಯಿತಿಗಳು ಕನಿಷ್ಠ 2 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸ್ತಾ ಹೋಗ್ಬೇಕು. ಈ ಸಭೆಗಳ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಡೆಸ್ತಾ ಹೋಗ್ಬೇಕು. ಗೈರು ಹಾಜರಿದ್ದಲ್ಲಿ ಉಪಾಧ್ಯಕ್ಷರು ಆ ಜವಾಬ್ದಾರಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ, ನಿಭಾಯಿಸ್ತಾ ಹೋಗ್ತಾರೆ. ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗ ಪರಿಹಾರವಾಗಿ 1 ಲಕ್ಷ ರೂಪಾಯಿಗಳನ್ನು ಅನುದಾನ ಮಾಡುವ ವಿಶೇಷ ಅಧಿಕಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗಿರ್ತದೆ. ಅಂದರೆ ಒಂದು ಪ್ರಕೃತಿ ವಿಕೋಪವಾದಂಥ ಸಂದರ್ಭಗಳಲ್ಲಿ ಆ ಒಂದು ಪರಿಹಾರವನ್ನು 1 ಲಕ್ಷ ರೂಪಾಯಿ ನೀಡುವಂಥ ಅನುದಾನವನ್ನು ಈ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗಿರ್ತಾ ಹೋಗ್ತೈತಿ. ಈ ಜಿಲ್ಲಾ ಪಂಚಾಯತಿಯ ಸಮರ್ಥ ಆಡಳಿತದ ದೃಷ್ಟಿಯಿಂದ 5 ಸಮಿತಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಜಿಲ್ಲಾ ಪಂಚಾಯತಿಯ ದಿನನಿತ್ಯದ ಕಾರ್ಯಗಳನ್ನು ನೋಡಿಕೊಳ್ಳಲು ಜಿಲ್ಲಾಧಿಕಾರಿ ಹುದ್ದೆಗೆ ಸಮಾನವಾದಂಥ ಭಾರತೀಯ ಆಡಳಿತ ಸೇವೆಯ ಅಂದರೆ IAS ಅಧಿಕಾರಿಯನ್ನು ಈ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ಮಾಡ್ತಾ ಹೋಗ್ತಾರೆ. ಮತ್ತು ಈ ಅಧಿಕಾರಿಯ ಜಿಲ್ಲಾ ಪಂಚಾಯತಿಯ ಸಭೆಯಲ್ಲಿ ಚರ್ಚೆಗಳಲ್ಲಿ ಪಾಲ್ಗೊಂಡು ಅಧಿಕಾರ ಹೊಂದಿದ್ದರೂ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರುವುದಿಲ್ಲ. ಜೊತೆಗೆ ಇವರು ಕಾರ್ಯನಿರ್ವಹಣಾ ಅಧಿಕಾರವನ್ನು ಹೊಂದುತ್ತಾ ಹೋಗ್ತಾರೆ. ಇವರನ್ನು CEO ಅಂತ ಕರಿತಾ ಹೋಗ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತಾ ಹೋಗ್ತಾರೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಜಿಲ್ಲಾ ಪಂಚಾಯತಿಗಳು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಜಿಲ್ಲಾ ಪಂಚಾಯತಿ ಅಂದರೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಜಿಲ್ಲಾ ಪಂಚಾಯತಿ ಅಂದರೆ ಗ್ರಾಮೀಣ ಸ್ಥಳೀಯ ಸರ್ಕಾರ ಅಂತಂದು ಅರ್ಥ ಮಾಡ್ತಾ ಹೋಗ್ಬೇಕು. ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಜನಪ್ರಿಯ ಕಲ್ಯಾಣ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಎಲ್ಲ ಅಧಿಕಾರವು ಜಿಲ್ಲಾ ಪಂಚಾಯತಿಗಳದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ರಾಜ್ಯ ಸರ್ಕಾರದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು, ಕಲ್ಯಾಣ ಯೋಜನೆಗಳು ಜಿಲ್ಲಾ ಪಂಚಾಯತಿಯ ಮೂಲಕವೇ ಅನುಷ್ಠಾನಗೊಳ್ತಾ ಹೋಗ್ತವೆ. ಇವುಗಳ ಜೊತೆಗೆ ಜಿಲ್ಲಾ ಪಂಚಾಯತಿಯು ಈ ಕೆಳಗಿನ ಒಂದು ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಅವು ಯಾವ ರೀತಿಯಪ್ಪ ಅಂದ್ರೆ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನಕ್ಕಾಗಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗಳ ನಡುವೆ ಪರಸ್ಪರ ನಂಬಿಕೆ, ವಿಶ್ವಾಸ, ಸಹಕಾರ ಭಾವನೆಯ ವಾತಾವರಣವನ್ನು ಸೃಷ್ಟಿಸ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳನ್ನು ಯಶಸ್ವಿಗೊಳಿಸಲು ಜಿಲ್ಲೆಯ ಎಲ್ಲ ಇಲಾಖೆಗಳ ಜೊತೆ ಸಹಕರಿಸಿ ಸಮನ್ವಯವನ್ನು ಹೊಂದ್ತಾ ಹೋಗಬೇಕು. ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು, ಸಹಕಾರಿ ಬ್ಯಾಂಕುಗಳು ಹಾಗೂ ಇನ್ನಿತರ ಸಹಕಾರಿ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ಕಾರ್ಯನಿರ್ವಹಿಸಿಕೊಂಡು ಹೋಗಲು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಒದಗಿಸ್ತಾ ಹೋಗಬೇಕು. ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರ್ತಾ ಹೋಗಬೇಕು. ಇದು ಜಿಲ್ಲಾ ಪಂಚಾಯತಿಯ ಕಾರ್ಯಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ವಿಶೇಷವಾದಂಥ ಮತ್ತೊಂದು ಅಂಶ ರಾಜ್ಯ ಚುನಾವಣಾ ಆಯೋಗ. ಈ ಒಂದು ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನದಲ್ಲಿ ಅಳವಡಿಸಲಾದ 243 ವಿಧಿಯ ಪ್ರಕಾರ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲು 74ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಅಳವಡಿಸಲಾದ 243 ವಿಧಿಯ ಪ್ರಕಾರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸಲು ರಾಜ್ಯ ಮಟ್ಟದಲ್ಲಿ ಪ್ರತ್ಯೇಕ ಚುನಾವಣಾ ಆಯೋಗಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೈತಿ. ಹೀಗೆ ಸ್ಥಾಪಿತಗೊಂಡ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಾದ
ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳಾದ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆಗಳನ್ನು ನಡೆಸ್ತಾ ಹೋಗ್ತೈತಿ. ಈ ಒಂದು ರಾಜ್ಯ ಚುನಾವಣೆ ಆಯೋಗವು ಸಂವಿಧಾನದ 243ಕ್ಕೆ ವಿಧಿ ಅನ್ವಯ ರಾಜ್ಯ ಸರ್ಕಾರಗಳು ನಿರ್ಮಾಣ ಮಾಡ್ತಾ ಹೋಗ್ತೈತಿ. ಈ ಒಂದು ಅಂಶವು ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ತಿಳ್ಕೊತಾ ಹೋದ್ವಿ. ಜೊತೆಗೆ ಇವತ್ತಿನ ತರಗತಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ತಿಳ್ಕೊತಾ ಹೋದ್ವಿ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳ ಬಗ್ಗೆ ತಿಳ್ಕೊತಾ ಹೋದ್ವಿ. ಮುಂದಿನ ಒಂದು ತರಗತಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಾದ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನು ಪಾಲಿಕೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ತರಗತಿ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಷ್ಟವಾಗಿಲ್ಲದಿದ್ದಲ್ಲಿ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಒಂದು ಏನಾದರೂ ತಪ್ಪುಗಳಿದ್ದರೆ ಮನ್ನಿಸಿ ಅಂತ ಕೇಳ್ತಾ ಈ ಒಂದು ತರಗತಿಯನ್ನು ಮುಗಿಸುವಂಥ ಸಂದರ್ಭ. ಜೊತೆಗೆ ಯಾರು ನಮ್ಮ ಇನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ತರಗತಿ ಮುಗಿಸುತ್ತೇನೆ. ಧನ್ಯವಾದಗಳು.